ನಿಮ್ಮ ಒಂದು ಫೇವ್ರೆಟ್ ಪ್ಲೇಸ್ಗೆ ಹೋಗ್ತಾ ಇರ್ತೀರಾ, ಬಟ್ ರೋಡ್ ತುಂಬ ಹಾಳಾಗಿದೆ ಅಂತ ಅಂದ್ಕೊಳ್ಳಿ. ನಿಮ್ಗೆ ಆ ಜರ್ನಿ ಇಷ್ಟ ಆಗುತ್ತಾ? ಗೊತ್ತು ನೀವು ಹೋಗ್ತಿರೋದು ಫೇವ್ರೆಟ್ ಪ್ಲೇಸ್ಗೆ, ಬಟ್ ವಾಟ್ ಅಬೌಟ್ ದ ರೋಡ್? ಖುಷಿ ಅನಿಸುತ್ತಾ? ಈ ಜರ್ನಿನೇ ಚೆನ್ನಾಗಿಲ್ಲ ಅಂದಾಗ ನಿಮ್ಗೆ ಏನು ಅನಿಸುತ್ತೆ? ಈ ಮತ್ತೆ ಇದಕ್ಕೆ ಬರಬಾರ್ದಪ್ಪ, ಈ ಪ್ಲೇಸಿಗೆ ಬರಲೇಬಾರ್ದು ಅಂತ ಹಿಂಸೆ ಆಗುತ್ತಲ್ವಾ? ನಿಮ್ಮ ಫೇವ್ರೆಟ್ ಪ್ಲೇಸ್ ಆದರೂ ಕೂಡ ನೀವು ಬರೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಬಿಕಾಸ್ ಆಫ್ ದ ಜರ್ನಿ, ರೈಟ್? ಆಲ್ಸೋ ಆ ಡೆಸ್ಟಿನೇಷನ್ನು ನೀವು ಹೋಗ್ತಿರೋ ಪ್ಲೇಸ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಯಾವಾಗಲೂ ಹೋಗಿರ್ತೀರಾ, ಮತ್ತಿವಾಗ ಚೇಂಜ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಿಡಿಯೋ ಫೋಟೋ ನೋಡ್ಕೊಂಡು ಹೋಗಿರ್ತೀರಾ, ಬಟ್ ಆ ಡೆಸ್ಟಿನೇಷನ್ ಅದೇ ರೀತಿ ಇಲ್ದಲೇನೂ ಇರಬಹುದು. ಆಮೇಲೆ ನಿಮಗೆ ಡಿಸಪಾಯಿಂಟ್ ಕೂಡ ಆಗಬಹುದು, ರೈಟ್? ಬಟ್ ನೀವು ಹೋಗ್ತಿರೋಂಥ ಜರ್ನಿ, ದಾರಿ ಮತ್ತು ನೇಚರ್ ಎಲ್ಲ ಚೆನ್ನಾಗಿತ್ತು ಅಂದಾಗ ಡೆಸ್ಟಿನೇಷನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೂ ವಾವ್, ಈ ರೂಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತಾರೆ. ಈಗ ಹಾಸನ್ ಟು ಸಕಲೇಶ್ಪುರ್ ಆ್ಯಂಡ್ ಸಕಲೇಶ್ಪುರ್ ಟು ಘಾಟಿ ಸುಬ್ರಹ್ಮಣ್ಯ, ಸೊ ಅದು ಏನು ಚೆನ್ನಾಗಿದೆ ಜರ್ನಿ ಅಲ್ವಾ? ಸೊ ಎಲ್ಲರೂ ಎಂಜಾಯ್ ಮಾಡ್ತಾರೆ, ಸೀನಿಕ್ ವೀವ್ ಇರುತ್ತೆ, ರೈಟ್? ಹೌದು ತಾನೆ? ಸೊ ನಮ್ಮ ಜರ್ನಿ ಯಾವಾಗಲೂ ಚೆನ್ನಾಗಿರಬೇಕು ಡೆಸ್ಟಿನೇಷನ್ಗಿಂತ. ಸೊ ಆವಾಗ ಡೆಸ್ಟಿನೇಷನ್ ತಲುಪಿದ್ದು ನಮಗೆ ಗೊತ್ತಾಗೋದಿಲ್ಲ. ಪ್ಲಸ್ ಡೆಸ್ಟಿನೇಷನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋತೀವಿ, ದ್ಯಾಟ್ಸ್ ಓಕೆ ಅಂತ ಅಂದ್ಬಿಟ್ಟು, ರೈಟ್? ಪ್ಲೇಸ್ ನೋಡೋಕೆ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಓಕೆ, ದಾರಿ ಚೆನ್ನಾಗಿತ್ತು ಅಂತೀವಿ. ಆ್ಯಂಡ್ ಖುಷಿ ಆಗುತ್ತೆ ಅಲ್ವಾ ಜರ್ನಿ ಚೆನ್ನಾಗಿದ್ದಾಗ. ಸೊ ನಮ್ಮ ಲೈಫಲ್ಲೂ ಕೂಡ ಲೈಫ್ ಒಂದು ಜರ್ನಿ ಆಗಿರುತ್ತೆ. ಸೊ ನಾವೆಲ್ಲರೂ ಡೆಸ್ಟಿನೇಷನ್ ಹುಡುಕಾಟದಲ್ಲಿ ಇರ್ತೀವಿ, ಕರೆಕ್ಟ್? ಸೊ ಹಾಗಿದೆ ಈ ಲೈಫ್ ಜರ್ನಿನ ಹೇಗೆ ಎಂಜಾಯ್ ಮಾಡಬೇಕು ಅದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಲೈಫ್ ಜರ್ನಿನ ನೀವು ಎಂಜಾಯ್ ಮಾಡ್ತಿರೋ ಅಥವಾ ಜೀವನ ಪೂರ್ತಿ ಕೊರಗ್ತಾ ಮುಂದೆ ಹೋಗ್ತಿರೋ? ಯೋಚನೆ ಮಾಡಿ. ಕೊರಗ್ತಾ ಹೋದರೆ ನಿಮ್ಮ ಡೆಸ್ಟಿನೇಷನ್ ತುಂಬ ದೂರ ಇದೆ ಅನಿಸುತ್ತೆ. ಈವನ್ ಸಾವಿಗೆ ನೀವು ಕಾಯ್ತಾ ಇದ್ರೂ ಕೂಡ ಇನ್ನೂ ಎಷ್ಟು ವರ್ಷನಪ್ಪ ಬದುಕಿರೋದು ಅನ್ನೋ ರೀತಿ ಅನ್ನಿಸ್ಬಿಡುತ್ತೆ, ಕರೆಕ್ಟಾ? ಅಥವಾ ಯಾವುದೋ ಒಂದು ಗುರಿನ ನೀವು ಇಟ್ಕೊಂಡಿದ್ರೆ ಇನ್ನೂ ಎಷ್ಟು ವರ್ಷ ಬೇಕಪ್ಪ, ಇನ್ನೂ ಎಷ್ಟು ದೂರ ಸಾಗಬೇಕು ಲೈಫಲ್ಲಿ ಅಂತ ಹಿಂಸೆ ಆಗೋಗ್ಬಿಡುತ್ತೆ. ಯಾವಾಗ ಲೈಫ್ ಜರ್ನಿನ ನೀವು ಎಂಜಾಯ್ ಮಾಡ್ದಲೆ ಬರೀ ಡೆಸ್ಟಿನೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ. ಹೌದು ತಾನೆ? ಸಾಕಾಯ್ತಪ್ಪ, ಇನ್ನೂ ಎಷ್ಟಿದೆ ಜೀವನ ಅಂತ ಅನ್ನಿಸ್ಬಿಡುತ್ತೆ, ಕರೆಕ್ಟಾ? ಸಾವು ಅನ್ನೋದು ಬಂದೇ ಬರುತ್ತೆ. ಈ ಜೀವನ, ಈ ಒಂದು ಬದುಕು ಮುಗಿಲೇಬೇಕು, ಒಂದಿನ ಕೊನೆ ಆಗಲೇಬೇಕು ಅಲ್ವಾ? ಬಟ್ ಲೈಫ್ ಜರ್ನಿನ ಎಂಜಾಯ್ ಮಾಡೋದು ಬಿಡೋದು ನಮಗೆ ಬಿಟ್ಟಿರೋದು. ಆ್ಯಂಡ್ ಸಿಂಪಲ್ ಥಿಂಗ್ಸಲ್ಲೂ ಕೂಡ ಹ್ಯಾಪಿನೆಸ್ನ ಹುಡ್ಕೋದು, ಹ್ಯಾಪಿ ಪಡೋದು ನಮಗೆ ಬಿಟ್ಟಿರೋದು. ಐ ಮೀನ್ ನಮ್ಗಳ ಚಾಯ್ಸ್ ಅಲ್ಲ, ಅದೆಲ್ಲ ನಿಮ್ಮ ಚಾಯ್ಸ್ಗಳು, ಕರೆಕ್ಟಾ? ಬಿಕಾಸ್ ಆ ಜರ್ನಿ ಮತ್ತು ಒಂದು ಸ್ಮಾಲ್ ಥಿಂಗ್ಸಲ್ಲಿ ಹ್ಯಾಪಿನೆಸ್ನ ಹುಡುಕಿ ಹ್ಯಾಪಿಯಾಗಿ ಜೀವನ ಕಳೆದಾಗ ಸಾಯೋ ಟೈಮಲ್ಲಿ ನಮಗೆ ಒಂದು ಸಂಪೂರ್ಣವಾದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಗೈಸ್, ಬದುಕಿರುವಾಗ ತೃಪ್ತಿ ಪಡ್ಕೊಳ್ಳೋದು ಒಂದು ಕಡೆ ಆದರೆ, ನಾವು ಸಾಯೋ ಟೈಮಲ್ಲೂ ಕೂಡ ನಾವು ಬದುಕಿದ ರೀತಿ ನಮಗೆ ತೃಪ್ತಿ ತಂದುಕೊಡ್ಬೇಕು ಅಲ್ವಾ? ಸೊ ಆವಾಗ ನಾವು ಬದುಕಿದ್ದಕ್ಕೂ ಸಾರ್ಥಕ ಆಗುತ್ತೆ. ಆ್ಯಂಡ್ ಅದೇ ಜೀವನ ಅಂದರೂ ಕೂಡ, ಕರೆಕ್ಟ್? ಹೌದು ತಾನೆ? ನಾವು ನಮ್ಮ ಜೀವನದಲ್ಲಿ ನಮ್ಮ ಕೆಲಸ, ಆ ಜವಾಬ್ದಾರಿ, ಈ ಜವಾಬ್ದಾರಿ ಅಂತ ಎಷ್ಟು ಫೋಕಸ್ಡ್ ಆಗಿರ್ತೀವಿ ಗೊತ್ತಾ? ನಾವು ಸ್ಮಾಲ್ ಥಿಂಗ್ಸ್, ಸ್ಮಾಲ್ ಹ್ಯಾಪಿನೆಸ್ನ ಕೂಡ ನಾವು ಇಗ್ನೋರ್ ಮಾಡ್ತಾ ಬಂದ್ಬಿಡ್ತೀವಿ ಲೈಫಲ್ಲಿ. ಆಮೇಲೆ ಅನ್ಕೋತೀವಿ ಸ್ಟ್ರೆಸ್ಸಪ್ಪ, ಲೈಫ್ ಅಂದ್ರೇ ಸ್ಟ್ರೆಸ್ಸು, ಜೀವನ ಪೂರ್ತಿ ಬರೀ ಕಷ್ಟನೇ ಅಂತ ಜೀವನದ ಮೇಲೆ ಒಂದು ಕಂಪ್ಲೇಂಟ್ನ ಮಾಡಿಬಿಟ್ಟು ಸಮಾಧಾನ ಮಾಡ್ಕೊಬಿಡ್ತೀವಿ, ಕರೆಕ್ಟ್? ಗೈಸ್, ಮಷಿನ್ಗಳಿಗೂ ರೆಸ್ಟ್ ಕೊಡ್ತಾರೆ. ಒಂದು ಹೀಟ್ ಆಗಿಬಿಡುತ್ತೆ, ಡ್ಯಾಮೇಜ್ ಆಗಿಬಿಡುತ್ತೆ ಪಾರ್ಟ್ಸ್ ಅಂತ ಅಲ್ವಾ? ಈಗ ಒಂದು ಮಿಕ್ಸಿನೇ ತಗೊಳ್ಳಿ, ಒಂದು ಜಾರೇ ತಗೊಳ್ಳಿ, ಅಥವಾ ಒಂದು ಮಿಲ್ಲಿಗೆ ಹೋಗಿ, ಅಥವಾ ಯಾವುದೋ ಒಂದು ಮಷಿನರಿ ಫ್ಯಾಕ್ಟ್ರಿಗೆ ಹೋಗಿ, ಅವಕ್ಕೂ ಕೂಡ ರೆಸ್ಟ್ ಕೊಡ್ತಾರೆ. ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಸೊ ಅದರ ಸಿಚುಯೇಷನ್ನ ಕೂಲ್ ಮಾಡಬೇಕು. ಸೊ ಹಾಗೆ ನಮ್ಮ ಲೈಫಲ್ಲೂ ಕೂಡ ನಮ್ಮ ಸ್ಟ್ರೆಸ್, ನಮ್ಮ ಒಂದು ಯಾವ ಕಡೆ ಗಮನ ಇಲ್ಲದೆ ಓಡ್ತಿರುವಂತಹ ಒಂದು ಬ್ಯುಸಿ ಲೈಫ್ ಇದೆಯಲ್ಲ, ಅದನ್ನು ಕೂಡ ನಾವು ತಣ್ಣಗೆ ಮಾಡಬೇಕು, ಕೂಲ್ ಮಾಡಬೇಕು, ಕರೆಕ್ಟ್? ಸೊ ನೀವೆಲ್ಲ ಜೀವ ಇರೋ ಮನುಷ್ಯರು. ಮಷೀನಿಗೆ ರೆಸ್ಟ್ ಸಿಗ್ತಿದೆ, ವಾಟ್ ಅಬೌಟ್ ಯು? ಥಿಂಕ್ ಮಾಡಿ. ಸೊ ನಿಮ್ಮ ಲೈಫಲ್ಲಿ ಆ ಒಂದು ರೆಸ್ಟ್ ಅಂದ್ರೆ ಏನು ಗೊತ್ತಾ? ಹ್ಯಾಪಿನೆಸ್, ಜಾಯ್, ಫ್ಯಾಮಿಲಿ ಟೈಮ್, ಸೆಲ್ಫ್ ಕೇರ್ ಇದೇನೆ. ಸೊ ಇದೆಷ್ಟು ಇಂಪಾರ್ಟೆಂಟ್ ನಿಮ್ಮ ಲೈಫ್ಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಪ್ಕೊಳ್ಳೋಣ, ನೀವು 99% ಎಫರ್ಟ್ ಹಾಕಿ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀರಾ ಫೋಕಸ್ ಮಾಡಿಕೊಂಡು ಅಂತ.
ಬಟ್ ಅದು 100% ಆಗಬೇಕು ಅಂದರೆ ನಿಮ್ಮ ಬಾಡಿ ಮತ್ತು ಮೈಂಡಿಗೆ ಈ ಒಂದು ರೆಸ್ಟ್ ಅನ್ನೋದು ಬೇಕು. ಗೊತ್ತಾಗ್ತಿದೆಯಾ? ಸೊ ಆ ಫೋಕಸ್ ಆಗಿದೆಯಲ್ಲ, ಗೋಲ್, ಡೆಸ್ಟಿನೇಷನ್, ಅಲ್ಲಿಗೆ ರೀಚ್ ಆಗೋ ಈ ಜರ್ನಿ ಇದೆಯಲ್ಲ, ಇದು ನಿಮಗೆ ಖುಷಿ ಕೊಡಬೇಕು. ಆವಾಗ ಅದು 100% ಕಂಪ್ಲೀಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ಏನು ಹೇಳಿದೆ, ಜರ್ನಿ ಎಂಜಾಯ್ ಮಾಡೋದು, ಹ್ಯಾಪಿನೆಸ್, ನಮ್ಗೆ ಇಷ್ಟ ಬಂದಿದ್ದು ಮಾಡೋದು, ನಮ್ಮ ಮೇಲೆ ಸ್ವಲ್ಪ ಕೇರ್ ತಗೊಳ್ಳೋದು, ಫ್ಯಾಮಿಲಿಗೂ ಟೈಮ್ ಕೊಡೋದು, ಅವ್ರಿಗೂ ಕೇರ್ ಕೊಡೋಸಿ, ಇದೆಲ್ಲ ಏನು ಗೊತ್ತಾ, ನಮ್ಮ ಜೀವನದ ಫ್ಯೂಯಲ್ ಇದ್ದಾಗೆ. ಸೊ ನಮಗೆ ಇವೆಲ್ಲ ಫ್ಯೂಯಲ್ಗಳು. ಗಾಡಿ ಓಡಬೇಕಂದ್ರೆ ಪೆಟ್ರೋಲ್ ಡೀಸೆಲ್ ಹೇಗೆ ಬೇಕು, ಈ ಒಂದು ಹ್ಯಾಪಿನೆಸ್, ರೆಸ್ಟ್, ಕಾಮ್ನೆಸ್ ಆ್ಯಂಡ್ ಎಂಜಾಯಿಂಗ್ ದ ಲೈಫ್ ಜರ್ನಿ, ಸೊ ಇದೆಲ್ಲ ಕೂಡ ನಾವು ಮಾಡಬೇಕು. ಆವಾಗಲೇ ನಮಗೆ ಫುಲ್ ಟ್ಯಾಂಕ್ ಆಗೋದು ಫ್ಯೂಯಲ್. ಇಲ್ಲ ಅಂದರೆ ಜರ್ಕ್ ಹೊಡೆಯುತ್ತಾ ಹೋಗುತ್ತೆ ಲೈಫಲ್ಲಿ. ಅರ್ಥ ಆಗ್ತಿದೆಯಾ? ಓಕೆ, ಜೀವನ ಅಂದಮೇಲೆ ಓಕೆ, ಒಂದು ಗುರಿ ಇರಬೇಕು. ಫಾರ್ ಎಕ್ಸಾಂಪಲ್, ಒಂದು ಮನೆ ಕಟ್ಟಬೇಕು ಅಂತಲೇ ಗುರಿ ಇಟ್ಕೊಂಡ್ರಿ ಅಂತ ಅಂದ್ಕೊಳ್ಳೋಣ. ಎಲ್ಲ ಖುಷಿ, ಒಳ್ಳೆ ಕ್ಷಣಗಳು ಪ್ರತಿಯೊಂದನ್ನು ಕೂಡ ನೀವು ಸೈಡಿಗೆ ಇಟ್ಟು ಬರೀ ಮನೆ ಕಟ್ಟಬೇಕು ಅನ್ನೋದು ಫೋಕಸ್ ಮಾಡಿ ಕಟ್ಟಿದ್ರಿ. ಅದು ನಿಮ್ಮ ಡೆಸ್ಟಿನೇಷನ್ ಆಗಿತ್ತು. ಸೊ ಕಟ್ಟಾದ್ಮೇಲೆ ಅಲ್ಲಿಗೆ ಜೀವನ ಮುಗೀತಾ? ಈಗ ಅದಾದ್ಮೇಲಿಂದ ನೀವು ಖುಷಿಯಾಗಿ ಎಲ್ಲ ನಿಮಗೂ ಟೈಮ್ ಕೊಟ್ಕೊಂಡು, ಫ್ಯಾಮಿಲಿಗೆ ಟೈಮ್ ಕೊಟ್ಕೊಂಡು, ಸಣ್ಣ ಪುಟ್ಟ ಒಂದು ಸ್ಮಾಲ್ ಅಚೀವ್ಮೆಂಟ್ಸ್ನ ಕೂಡ ಎಂಜಾಯ್ ಮಾಡಿಕೊಂಡು ಇರ್ತೀರಾ ನೀವು? ಪಾಸಿಬಲ್ ಇದೆಯಾ? ನೋ ವೇ, ರೈಟ್? ಬಿಕಾಸ್ ಆ ಡೆಸ್ಟಿನೇಷನ್ ಮುಗಿದ್ಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಹುಡುಕ್ತಿರ್ತೀವಿ ನಾವು. ಅದೇ ಮನುಷ್ಯ ಜೀವನ ಅಂದ್ರೇ ಅದು ಅಲ್ವಾ? ಸಾಂಗಲ್ಲೇ ಇದೆಯಲ್ಲ, ಇರುವುದೆಲ್ಲವೋ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ. ಸೊ ಲೈಫ್ ವಿಲ್ ನಾಟ್ ಸ್ಟಾಪ್. ಐ ಮೀನ್, ನಮ್ಮ ಲೈಫಲ್ಲಿ ನಾವೇನೇ ಒಂದು ಮಾಡ್ತೀವಲ್ಲ ಗೋಲ್ ಇಟ್ಕೊಂಡು, ಅದೇ ಡೆಸ್ಟಿನೇಷನ್ ಅಲ್ಲ. ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಇನ್ನೇನೋ ಜವಾಬ್ದಾರಿ ಬರುತ್ತೆ. EMI ಕಟ್ಟಬೇಕು, ಮೇ ಬಿ ಜಾಬ್ ಹೋಗ್ಬೋದು, ಮತ್ತೆ ಜಾಬ್ ಹುಡುಕ್ಬೇಕು. ಕರೆಕ್ಟಾ? ಸೊ ಲೈಫ್ ಲಾಂಗ್ ಏನಾದರೂ ಒಂದು ಜವಾಬ್ದಾರಿ ಇರುತ್ತೆ, ಏನಾದರೂ ಒಂದು ಫೋಕಸ್ಡ್ ಆಗಿ ಮಾಡುವಂಥ ಕೆಲಸಗಳು ಇದ್ದೇ ಇರ್ತವೆ. ಬಟ್ ಅದರಿಂದ ಸ್ಟ್ರೆಸ್ ಮಾಡಿಕೊಂಡು ಎಂಜಾಯ್ ಮಾಡ್ದಲೇ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಡೆಸ್ಟಿನೇಷನ್ ರೀಚ್ ಆದರೆ ಅದರಲ್ಲಿ ಏನು ಮಜಾ ಇದೆ? ಕರೆಕ್ಟ್? ನಾನು ಏನು ಹೇಳ್ತಿದ್ದೀನಿ ಅಂದರೆ, ಲೈಫ್ನ ಒಂದು ಡೆಸ್ಟಿನೇಷನ್ ಆಗಿ ನೋಡಲೇಬೇಡಿ. ಅಂಟಿಲ್ ಡೆತ್ ದರ್ ಇಸ್ ನೋ ಡೆಸ್ಟಿನೇಷನ್. ಲೈಫ್ ಈಸ್ ಅ ಜರ್ನಿ. ಓಕೆನಾ? ಎಂಜಾಯ್ ಇಟ್. ರೈಟ್? ಕರೆಕ್ಟ್ ಅನ್ನಿಸ್ತಿದೆಯಾ? ಮನೇಲಿ ಯಾರಾದರೂ ಒಬ್ರು ಸ್ಟ್ರೆಸ್ಡ್ ಆಗಿದ್ರೆ, ಈಗ ಹಸ್ಬೆಂಡ್ ಆಗಿದ್ರೆ ವೈಫ್ ಮಕ್ಕಳು ಕೂಡ ಸ್ಟ್ರೆಸ್ಡ್ ಆಗ್ತಾರೆ, ವೈಫ್ ಆಗಿದ್ರೆ ಹಸ್ಬೆಂಡ್ ಮಕ್ಕಳು ಕೂಡ ಸ್ಟ್ರೆಸ್ಡ್ ಆಗ್ತಾರೆ. ಸೊ ಮಕ್ಕಳ ಚೈಲ್ಡ್ಹುಡ್ನ ನೀವು ಕಿತ್ಕೋತಾ ಇದ್ದೀರಾ, ಆ್ಯಂಡ್ ನಿಮ್ಮನ್ನು ನಂಬ್ಕೊಂಡಿರೋರ ನೆಮ್ಮದಿನೂ ಕೂಡ ನೀವು ಕಿತ್ಕೋತಾ ಇದ್ದೀರಾ. ಸೊ ಆ ನೆಮ್ಮದಿನ ಕಿತ್ತು ನೀವೇನೋ ಮನೆ ಕಟ್ಟಿಸೋದ್ರಿಂದ ಏನು ಸಿಗುತ್ತೆ ಅಂದರೆ, ನೀವು ಮನೆಯೇ ಕಟ್ಟಿಸ್ಬೇಡಿ, ಗೋಲ್ ಇಟ್ಕೋಬೇಡಿ ಅಂತಿಲ್ಲ. ಎಂಜಾಯ್ ಮಾಡಿ. ನಿಮ್ಮ ಹೆಂಡತಿ ಏನೋ ಒಂದು ಅಡುಗೆ ಮಾಡಿದ್ರು, ಅಪ್ರಿಷಿಯೇಟ್ ಮಾಡಿ. ಸುಮ್ಮನೆ ತಿಂದು ಗಮನ ಇಲ್ದವ್ರಂಗೆ ಯಾಕೆ ಎದ್ದೋಗ್ತೀರಾ? ನಿಮ್ಮ ಮಕ್ಕಳು ಏನೋ ಒಂದು ಗೇಮಲ್ಲಿ ಒಂದು ಚಿಕ್ಕದೇನೋ ಪೆನ್ ಗೆತ್ಕೊಂಡು ಬಂದರು ಅಂದ್ಕೊಳ್ಳಿ, ಅಪ್ರಿಷಿಯೇಟ್ ದೆಮ್. ಅರ್ಥ ಆಗ್ತಿದೆಯಾ? ಖುಷಿ ಪಡಿ, ಅವ್ರಿಗೂ ಖುಷಿ ಕೊಡಿ. ರೈಟ್? ಮಕ್ಳಿಗೆ ಯಾಕೆ ಎಲ್ಲನೂ ಬರ್ಡನ್ ಮಾಡಬೇಕು? ಅವ್ರ ಲೈಫ್ನ ಅವ್ರು ಎಂಜಾಯ್ ಮಾಡೋದಿಲ್ಲ ಸ್ಟ್ರೆಸ್ಡ್ ಆದರೆ. ಐ ಮೀನ್, ದೊಡ್ಡವರೆಲ್ಲ ಬರ್ಡನ್ನ ತೊಗೊಂಡೋಗಿ ಮಕ್ಳ ಮೇಲೆ ಹಾಕ್ಬಿಡ್ತೀರಾ. ಸೊ ಅವ್ರ ಚೈಲ್ಡ್ಹುಡ್ ಕಂಪ್ಲೀಟಾಗಿ ಹಾಳಾದಂಗೆ. ಯಾವ ಫ್ರೆಂಡ್ಸ್ ಜೊತೆನೂ ಸೇರೋದಕ್ಕೆ ಬಿಡೋದಿಲ್ಲ. ಕರೆಕ್ಟ್? ಮನೆ ಹತ್ರ ಆಟೋಡೋಕ್ಕೂ ಬಿಡೋದಿಲ್ಲ. ವಿಡಿಯೋ ಗೇಮ್ಸ್, ಕಂಪ್ಯೂಟರ್, ಮೊಬೈಲ್ ಅಂದ್ಕೊಂಡು ಮನೇಲೇ ಇರ್ತವೆ. ಆಮೇಲೆ ಹೇಳ್ತಿಲ್ಲ, ಒಳ್ಳೆ ಸ್ಕೂಲ್ ಸೇರಿಸ್ದೆ, ಕೇಳಿದ್ದು ಕೊಡಿಸ್ದೆ, ಕೇಳಿದ್ದು ಕಾಲೇಜಿಗೆ ಕಳಿಸ್ದೆ. ಇಷ್ಟೆಲ್ಲ ಮಾಡಿದೆ ಇವನಿಗೆ ಅಥವಾ ನನ್ನ ಮಗನಿಗೆ ಅಥವಾ ಮಗಳಿಗೆ, ಇವ್ರು ಯಾಕೆ ಈ ಥರ ಆದರು, ಯಾವಾಗಲೂ ಒಂದು ಟೆನ್ಷನಲ್ಲಿ ಇರ್ತಾನೆ, ನಾವು ಈ ಥರ ಆಗೋ ರೀತಿ ನೋಡಿಕೊಂಡೇ ಇಲ್ಲ, ಎಲ್ಲ ಕೊಡಿಸಿದ್ದೀವಿ ಅಂತೀರ. ಬಟ್ ನೀವು ಮಾಡಿರೋ ತಪ್ಪೇನು ನಿಮಗೆ ಅರ್ಥ ಆಗಿರೋದಿಲ್ಲ. ಯಾಕಂದರೆ ಅದೆಲ್ಲ ಯಾವತ್ತೂ ಅವ್ರಿಗೆ ಹ್ಯಾಪಿನೆಸ್ ಕೊಡೋದಿಲ್ಲ. ಅಂದರೆ ಅವ್ರಿಗೆ ಒಳ್ಳೆ ಕಾಲೇಜಿಗೆ ಸೇರಿಸ್ಬೇಡಿ ಅಂತಿಲ್ಲ. ಬಟ್ ಎಸ್, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ದೇರ್ ಎಜುಕೇಷನ್. ಬಟ್ ಅದಕ್ಕೂ ಮೀರಿದಂತಹ ಖುಷಿ ಯಾವುದ್ರಲ್ಲಿ ಸಿಗುತ್ತೆ ಗೊತ್ತಾ ಅವ್ರಿಗೆ? ನೀವು ಅವ್ರಿಗೆ ಟೈಮ್ ಕೊಡೋದ್ರಿಂದ, ಅವ್ರ ಜೊತೆ ಹೊರಗಡೆ ಹೋಗೋದ್ರಿಂದ, ಅವರ ಸ್ಮಾಲ್ ಥಿಂಗ್ಸ್ನ ನೀವು ಅಪ್ರಿಷಿಯೇಟ್ ಮಾಡೋದ್ರಿಂದ. ಕರೆಕ್ಟಾ? ಹೌದಾ ಇಲ್ವಾ ಹೇಳಿ ನೀವೇ? ಬೇರೆ ಮಕ್ಕಳ ಜೊತೆ ಅವ್ರನ್ನೂ ಆಟ ಆಡೋದಕ್ಕೆ ಬಿಡಿ. ಅರ್ಥ ಆಗ್ತಿದೆಯಾ? ಬರೀ ಸ್ಟಡೀಸ್ ಅಂತೆ, ಟ್ಯೂಷನ್ ಅಂತೆ, ಅಥವಾ ಯಾವುದೋ ಒಂದು ಆ್ಯಕ್ಟಿವಿಟಿ ಅಂತೆ, ಸ್ವಿಮ್ಮಿಂಗ್ ಅಂತೆ, ಸೊ ಇದರಲ್ಲೇ ಅವ್ರ ಲೈಫ್ ಚೈಲ್ಡ್ಹುಡ್ ಮುಗ್ದೋಗ್ಬಿಟ್ರೆ ಏನು ಮಜಾ ಇರುತ್ತೆ ಅಲ್ಲಿ? ಮತ್ತೆ ಅವ್ರ ಚೈಲ್ಡ್ಹುಡ್ಗೆ ಹೋಗೋಕ್ಕಾಗುತ್ತಾ?
ಚೈಲ್ಡ್ಹುಡ್ ಮುಗಿದ ಮೇಲೂ ಕೂಡ ಮತ್ತೆ ಇದೇ ಇರುತ್ತೆ ಅವ್ರ ಲೈಫಲ್ಲಿ. ಅವ್ರು ಬೋರ್ ಆಗೋಗ್ಬಿಡ್ತಾರೆ, ಬರೀ ಇದೆ ಓದು, ಬರೀ ಟ್ಯೂಷನ್, ಯಾವುದೋ ಹಾಬೀಸ್ಗಳು ಏನಿರುತ್ತೆ ಅದು ಅಷ್ಟೇ. ಇನ್ನು ಯಾರ ಜೊತೆ ಸೇರಂಗಿಲ್ಲ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯಂಗಿಲ್ಲ. ಅವ್ರಿಗೊಂಥರ ಲೈಫಲ್ಲಿ ಎಲ್ಲ ಮುಗ್ದೋಯ್ತು, ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅನ್ನಿಸ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆ ಅಷ್ಟೊಂದು ಬರ್ಡನ್ ಆಗಿಬಿಟ್ಟಿರುತ್ತಲ್ಲ, ಅದಕ್ಕಾಗಿ. ಸೊ ಇದನ್ನ ಸರಿ ಮಾಡ್ಕೊಳ್ಳಿ ಇವತ್ತಿಂದಾನೆ. ಅರ್ಥ ಆಯ್ತಾ? ನೀವೆಲ್ಲ ಈಗ ಲೈಫಲ್ಲಿ ಯಾವ್ಯಾವ ಪೊಸಿಷನ್, ಯಾವ್ಯಾವ ಸಿಚುವೇಶನಲ್ಲಿ ಇದ್ದೀರಾ ಗೊತ್ತಿಲ್ಲ. ಇನ್ ಕೇಸ್ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ರೆ, ಮದುವೆ ಆದಮೇಲೆ ನಾನು ಖುಷಿಯಾಗಿರ್ತೀನಿ, ಮದುವೆ ಆದಮೇಲೆ ಟ್ರಿಪ್ ಹೋಗ್ತೀನಿ, ರೈಟ್, ಮುಂದೆ ಕಾರ್ ತೊಗೊಂಡೋಗಿ ಹ್ಯಾಪಿ ಆಗಿರ್ತೀನಿ, ಅಥವಾ ಇಂಜಿನಿಯರಿಂಗ್ ಮುಗಿದ್ಮೇಲೆ ನಾನು ಹ್ಯಾಪಿ ಆಗಿರ್ತೀನಿ ಅಂತ ನೀವೇನಾದರೂ ಅನ್ಕೋತಾ ಇದ್ರೆ, ಯಾವುದ್ರ ಮೇಲಾದರೂ ನಿಮ್ಮ ಹ್ಯಾಪಿನೆಸ್ ಡಿಪೆಂಡ್ ಮಾಡ್ತಾ ಇದ್ರೆ, ಡೋಂಟ್ ಡೂ ದಾಟ್. 4 ಇಯರ್ ಇಂಜಿನಿಯರಿಂಗ್ ಮುಗಿದ್ಬಿಟ್ರೆ ಸಾಕಪ್ಪ ನನ್ನ ಲೈಫ್ ಸೆಟ್ಲ್ ಅಂದ್ಕೊಂಡು, ದಟ್ ಈಸ್ ನಾಟ್ ಟ್ರೂ. ಅದರಿಂದ ಆಚೆಗೆ ಇನ್ನು ಬೇರೆ ತಲೆನೋವುಗಳು ಬರ್ತವೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು, ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಕೋಚಿಂಗಿಗೆ ಯಾವುದಕ್ಕಾರ ಸೇರ್ಕೋಬೇಕು. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಓಕೆನಾ? ಒಂದರಿಂದ ಒಂದು ಇದ್ದೇ ಇರುತ್ತೆ. ಆ 4 ಇಯರ್ ಇಂಜಿನಿಯರಿಂಗ್ ಮಾಡ್ತಿರಲ್ಲ, ಅದನ್ನು ನೀವು ಎಂಜಾಯ್ ಮಾಡಿ. ಒಳ್ಳೆ ಫ್ರೆಂಡ್ಸ್ಗಳು ಸಿಗ್ತಾರೆ, ರೈಟ್, ಒಳ್ಳೆ ಟೀಚರ್ಸ್ಗಳು ನಿಮಗೆ ಸಿಗ್ತಾರೆ, ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಲೈಫ್ ಲಾಂಗ್ ಅವ್ರು ನಿಮ್ಮ ಜೊತೆಗೆ ನಿಲ್ತಾರೆ. ಕರೆಕ್ಟಾ? ಒಂದು ಒಳ್ಳೆ ಹೆಸರು ಸಿಗುತ್ತೆ. ಅರ್ಥ ಆಗ್ತದೆ? ಎಲ್ಲರನ್ನೂ ದೂರ ಇಟ್ಬಿಟ್ಟು ಇಲ್ಲ ಓದ್ಕೊಂಡಿರ್ತೀನಿ ಅಷ್ಟೇ ಅಪ್ಪ, ನಾನು ರ್ಯಾಂಕ್ ತಗೋಬೇಕಷ್ಟೇ ಅಥವಾ ಪಾಸ್ ಆಗಬೇಕಷ್ಟೇ ಅಂತ ಇದ್ರೆ, ಇದನ್ನೆಲ್ಲ ನೀವು ಕಳ್ಕೊತೀರಾ. ಮುಂದೆ ಒಂದಿನ ಓಕೆ ಅವ್ರ ಫ್ರೆಂಡ್ ಯಾರೋ ಅವ್ರಿಗೆ ಜಾಬ್ ಕೊಡ್ಸಿದ್ರಂತೆ, ಅವ್ರ ಫ್ರೆಂಡ್ ಯಾರ ಜೊತೆನೋ ಅವರು ಊಟಕ್ಕೆ ಹೋಗಿದ್ರಂತೆ ಅಂದಾಗ, ನಾನು 4 ವರ್ಷ ಏನು ಮಾಡಿದೆ, ವೇಸ್ಟ್ ಮಾಡಿಬಿಟ್ನಾ ಅಂತ ನಿಮಗೆ ಅನಿಸುತ್ತೆ. ಸೊ ಸೇಮ್ ಅಪ್ಲಿಕಬಲ್ ಫಾರ್ ಮದುವೆ ಆದಮೇಲೆ ಮಾಡ್ತೀನಿ, ಕಾರ್ ತೊಗೊಂಡ್ಮೇಲೆ ಖುಷಿಯಾಗಿರ್ತೀನಿ. ಸೊ ಡೋಂಟ್ ಡೂ ದ್ಯಾಟ್. ಕಾರ್ ತಗೊಳ್ಳೋವರೆಗೂ ಖುಷಿಯಾಗಿರಿ, ಆಯಿತಾ? ಮದುವೆ ಆಗೋವರೆಗೂ ಕೂಡ ಖುಷಿಯಾಗಿರಿ. ಆಮೇಲೆ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ, ಕಾರ್ ತಗೊಂಡ್ಮೇಲೂ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್, ರೈಟ್? ಸೊ ಡೋಂಟ್ ಪೋಸ್ಟ್ಪೋನ್ ಯುವರ್ ಹ್ಯಾಪಿನೆಸ್. ಜರ್ನಿನ ಎಂಜಾಯ್ ಮಾಡಿ ಯಾವಾಗ್ಲೂ. ಗೊತ್ತಾಗ್ತಿದೆಯಾ? ಜಸ್ಟ್ ರಿಲ್ಯಾಕ್ಸ್, ಓಕೆನಾ? ಟೇಕ್ ಬ್ರೇಕ್ ಫ್ರಮ್ ಯುವರ್ ಬ್ಯುಸಿ ಲೈಫ್ ಅಟ್ ಲೀಸ್ಟ್. ಮೆಡಿಟೇಟ್ ಮಾಡಿ, ಲಿಸನ್ ಟು ಯುವರ್ ಫೇವ್ರೆಟ್ ಸಾಂಗ್, ಗೋ ಸಿಟ್ ಇನ್ ಯುವರ್ ಫೇವ್ರೆಟ್ ಕಾಫಿ ಶಾಪ್, ಕಾಫಿನ ಎಂಜಾಯ್ ಮಾಡಿ. ಎಂಜಾಯ್ ದ ರೈನ್, ಎಂಜಾಯ್ ದ ವೆದರ್. ಮತ್ತೆ ಈ ಲೈಫ್, ಈ ಏಜ್ ವಾಪಸ್ ಸಿಗುತ್ತಾ ಯಾರಿಗಾದ್ರೂ? ನೋ ವೇ ಅಲ್ವಾ? ಓಕೆ, ಜಗತ್ತಲ್ಲಿ ಯಾರಿಗೂ ಇಲ್ಲದೆ ಇರುವಂಥ ಕಷ್ಟ ನಿಮ್ಮೊಬ್ಬರಿಗೆ ಇದೆ ಅಂತಾನೆ ಅನ್ಕೊಳ್ಳೋಣ, ಓಕೆನಾ? ಆದರೆ ಎಷ್ಟು ವರ್ಷ ಆಯಿತು ಈ ಕಷ್ಟ ನಿಮಗೆ ಬಂದು? ಅಥವಾ ಎಷ್ಟು ವರ್ಷ ಆಯಿತು ನಿಮ್ಮ ಮೈಂಡಲ್ಲಿ ನೀವೇ ಫಿಕ್ಸ್ ಮಾಡಿಕೊಂಡು ನನಗೆ ಕಷ್ಟ ಇದೆ, ಯಾರಿಗೂ ಇಲ್ಲದೆ ಇರೋ ಕಷ್ಟ ಇದೆ ಅಂತ ನಿಮ್ಮ ಮೈಂಡಿಗೆ ನೀವು ಫಿಕ್ಸ್ ಮಾಡ್ಕೊಂಡು ಎಷ್ಟು ವರ್ಷ ಆಯಿತು? ಸಾಲ್ವ್ ಆಯ್ತಾ ಏನಾದರೂ? ಅಥವಾ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಯ್ತಾ? ಆನ್ಸರ್ ನೀವೇ ಹುಡುಕೊಳ್ಳಿ. ಸಾಲ್ವ್ ಆಗಲ್ಲ ಅದು. ನಿಮ್ಮ ಓವರ್ ಥಿಂಕಿಂಗ್ ಸಾಲ್ವ್ ಆಗಬೇಕು. ಫಿಕ್ಸ್ ಮಾಡಬೇಕಾಗಿರೋದು ಪ್ರಾಬ್ಲಮ್ನ ಅಥವಾ ಕಷ್ಟನ ಅಲ್ಲ, ನಿಮ್ಮ ಮೈಂಡ್ ಮತ್ತು ನಿಮ್ಮ ಮನಸ್ಸನ್ನ ಫಸ್ಟ್ ಫಿಕ್ಸ್ ಮಾಡಬೇಕಾಗಿರೋದು. ಕಷ್ಟ ಇದ್ದೇ ಇರುತ್ತೆ. ಒಂದು ಮೂವಿ ನೋಡಬೇಕು ಅನ್ಸುತ್ತೆ, ಹೋಗಿ ನೋಡಿ. ಅಯ್ಯೋ ಬಿಡು ಆಮೇಲೆ ನೋಡ್ಕೊಳ್ಳೋಣ, ಇದೆಲ್ಲ ಸಾಲ್ವ್ ಆಗಲಿ ಅಂದರೆ ಯಾವಾಗ ಸಾಲ್ವ್ ಆಗೋದು? ನೀವು ಯಾವಾಗ ನಿಮ್ಗೆ ಇಷ್ಟವಾಗಿರೋ ಮೂವಿ ನೋಡೋದು? ಇನ್ ಕೇಸ್ ನೋಡೋದು ತಾನು ಏನೋ ಹೋಗ್ಬಿಡುತ್ತೆ, ಏನು ಮುಳುಗೋಗುತ್ತೆ ಹೇಳಿ? ಕಷ್ಟ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ನೀವು ಒಂದು ಮೂವಿ ನೋಡ್ಕೊಂಡು ಬಂದಿದ ತಕ್ಷಣ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗೋದಿಲ್ವಾ? ನಿಮಗೆ ಖುಷಿ ಸಿಗೋದಿಲ್ವಾ? ಕಷ್ಟ ಜಾಸ್ತಿ ಆಗೋಗ್ಬಿಡುತ್ತಾ? ನೋ ವೇ, ರೈಟ್? ಯು ವಿಲ್ ಬಿ ಹ್ಯಾಪಿ, ರೈಟ್? ಎಸ್. ಸೊ ನೀವು ಯಾವಾಗ ಇದನ್ನು ಮಾಡ್ತೀರಾ, ಏನೇ ಇದ್ರೂ ನಿಮ್ಗೆ ಇಷ್ಟವಾಗಿರೋದನ್ನು ಮಾಡ್ತಾ ಹೋಗ್ತೀರಾ. ಸೊ ನೀವು ಕಷ್ಟದ ಜೊತೆ ಖುಷಿಯಾಗಿ ಬದುಕೋದನ್ನ ಕಲಿತೀರಾ. ನಾನು ಬರೀ ಬದುಕೋದು ಅಂತಿಲ್ಲ, ಖುಷಿಯಾಗಿ ಬದುಕೋದು ಕಲಿತೀರಾ. ಲೈಫ್ನ ಹೇಗೆ ಎಂಜಾಯ್ ಮಾಡೋದು ಅನ್ನೋದನ್ನ ಕಲಿತಾ ಹೋಗ್ತೀರಾ ನೀವು. ಆಗ ನೀವು ಯಾವುದೇ ಕಷ್ಟನ ಕಷ್ಟ ಅಂತ ಅಂದ್ಕೊಳ್ಳೋದೇ ಇಲ್ಲ. ನೀವು ಎಲ್ಲನೂ ಆರಾಮಾಗಿ ಎದುರಿಸ್ತೀರಾ. ಆ್ಯಂಡ್ ಸಾಯೋ ಟೈಮಲ್ಲಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮಗೆ, ನಿಮ್ಮ ಲೈಫ್ ಜರ್ನಿಯ ಸ್ಯಾಟಿಸ್ಫ್ಯಾಕ್ಷನ್. ಅರ್ಥ ಆಯ್ತಾ? ಸೊ ಎಸ್ ಗೈಸ್, ಈ ವಿಷಯನ ನಿಮಗೆ ತಲುಪಿಸ್ಬೇಕಾಗಿತ್ತು. ಸೊ ಯಾರಾದರೂ ಕಷ್ಟ ಅದು ಇದು ಅಂತ ಕೊರಗ್ತಾ ಇದ್ದರೆ, ನಿಮ್ಮ ಜೀವನನ ಎಂಜಾಯ್ ಮಾಡ್ತಿಲ್ಲ ಅಂದರೆ ಇವತ್ತಿಂದನೇ ಸಣ್ಣ ಪ್ರಯತ್ನ ಮಾಡಿ ನಿಮ್ಮ ಕಡೆಯಿಂದ, ಓಕೆನಾ? ಸೊ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ.
ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಸಿ ಯು ಆಲ್.